ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಯನ್ನ ಕ್ವಿಕ್ ಆಗಿ ಹೇಳ್ತೀನಿ. ಕ್ರಿಕೆಟ್ ರೌಂಡಪ್ನಲ್ಲಿ ನಾನು ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ನಾಯಕ ಶುಭಮನ್ ಗಿಲ್ ತಮ್ಮ ಆತುರದಿಂದ ವಿಕೆಟ್ ಕಳೆದುಕೊಂಡಿದ್ದಾರೆ. ಗಿಲ್ ವಿಕೆಟ್ ನೋಡಿದವರು ಇಂಗ್ಲೆಂಡ್ ಉಚಿತವಾಗಿ ಈ ವಿಕೆಟ್ ಪಡೆದುಕೊಂಡಿದೆ ಎನ್ನುತ್ತಿದ್ದಾರೆ. ಚೆಂಡನ್ನ ಗಿಲ್ ಶಾರ್ಟ್ ಕವರ್ ಕಡೆಗೆ ಆಡಿದ್ರು. ಶಾರ್ಟ್ ಆಡಿದ ತಕ್ಷಣವೇ ಗಿಲ್ ರನ್ ತೆಗೆದುಕೊಳ್ಳಲು ಓಡಿದ್ರು. ಆದರೆ ಇತ್ತ ನಾನ್ ಸ್ಟ್ರೈಕ್ನಲ್ಲಿ ನಿಂತಿದ್ದ ಸಾಯಿ ಸುದರ್ಶನ್ ರನ್ಗಾಗಿ ಓಡುವುದರಿಂದ ಹಿಂದೆ ಸರಿದ್ರು. ಕ್ರಿಸ್ನ ಮಧ್ಯಕ್ಕೆ ಬಂದು ಇದನ್ನು ಗಮನಿಸಿದ ಗಿಲ್ ಮತ್ತೆ ಕ್ರಿಸ್ನತ್ತ ಓಡಲು ಆರಂಭಿಸಿದ್ರು. ಅಷ್ಟೊತ್ತಿಗಾಗಲೇ ಗಿಲ್ ರನ್ಔಟ್ ಆದರು. ಭಾರತ ವಿರುದ್ಧ ನಡೆಯುತ್ತಿರುವ 5ನೇ ಟೆಸ್ಟ್ ಪಂದ್ಯದ ಮೊದಲ ದಿನದಾಟದಲ್ಲಿ ಭುಜದ ಗಾಯಕ್ಕೆ ಒಳಗಾಗಿದ್ದ ಇಂಗ್ಲೆಂಡ್ ವೇಗಿ ಕ್ರಿಸ್ ವೋಕ್ಸ್ ಪಂದ್ಯದಲ್ಲಿ ಮುಂದುವರಿಯುವುದು ಅನುಮಾನ ಎನ್ನಲಾಗ್ತಾ ಇದೆ. ಬೆನ್ ಸ್ಟೋಕ್ಸ್, ಜೋಫ್ರಾ ಆರ್ಚರ್ ಅನುಪಸ್ಥಿತಿಯಲ್ಲಿ ಇಂಗ್ಲೆಂಡ್ಗೆ ಇದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. 57ನೇ ಓವರ್ನ 5ನೇ ಎಸೆತದಲ್ಲಿ ಕರುಣ್ ನಾಯರ್ ಬಾರಿಸಿದ ಚೆಂಡನ್ನ ಬೌಂಡರಿ ಲೈನ್ ಬಳಿ ತಡೆಯಲು ಯತ್ನಿಸಿದ ವೇಳೆ ಎಡಭುಜಕ್ಕೆ ಗಾಯ ಮಾಡಿಕೊಂಡಿದ್ದಾರೆ. ಇಂಗ್ಲೆಂಡ್ ಪ್ರವಾಸದಲ್ಲಿ ಕೆಎಲ್ ರಾಹುಲ್ ಅವರು ಅದ್ಭುತವಾಗಿ ಆಡ್ತಾ ಇದ್ದಾರೆ. ಓವಲ್ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಕಡಿಮೆ ಸ್ಕೋರ್ ಮಾಡಿದ್ರು. ವಿದೇಶಿ ಟೆಸ್ಟ್ ಸರಣಿಯಲ್ಲಿ 1000ಕ್ಕೂ ಹೆಚ್ಚು ಎಸೆತಗಳನ್ನು ಎದುರಿಸಿದ 3ನೇ ಭಾರತೀಯ ಆರಂಭಿಕ ಆಟಗಾರ ಎನಿಸಿಕೊಂಡಿದ್ದಾರೆ. ಈ ಮೂಲಕ ರಾಹುಲ್ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಅತಿ ಹೆಚ್ಚು ಎಸೆತಗಳನ್ನು ಆಡಿದ ಭಾರತೀಯ ಬ್ಯಾಟ್ಸ್ಮನ್ಗಳ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿಯನ್ನ ಹಿಂದಿಕ್ಕಿದ್ದಾರೆ. ಈ ಸರಣಿಯಲ್ಲಿ ಜೈಸ್ವಾಲ್ ಎಲ್ಲ 9 ಇನ್ನಿಂಗ್ಸ್ಗಳಲ್ಲಿ ವಿಕೆಟ್ ಒಪ್ಪಿಸಿದ್ದು ಅದರಲ್ಲಿ 7 ಬಾರಿ ಒಂದೇ ರೀತಿಯಾಗಿ ವಿಕೆಟ್ ಅನ್ನು ಒಪ್ಪಿಸಿದ್ದಾರೆ. ವಾಸ್ತವವಾಗಿ ಜೈಸ್ವಾಲ್ ಬಲಗೈ ವೇಗದ ಬೌಲರ್. ರೌಂಡ್ ದಿ ವಿಕೆಟ್ ಬಂದು ಬೌಲಿಂಗ್ ಮಾಡಿದಾಗಲೆಲ್ಲ LBW ಬಲೆಗೆ ಅಥವಾ ಸ್ಲಿಪ್ನಲ್ಲಿ ಕ್ಯಾಚ್ ನೀಡಿ ಔಟ್ ಆಗ್ತಾ ಇದ್ದಾರೆ. ಇದರರ್ಥ ಜೈಸ್ವಾಲ್ ಅವರ ದೌರ್ಬಲ್ಯ ಇಂಗ್ಲೆಂಡ್ನಲ್ಲಿ ಗೊತ್ತಾಗಿದ್ದು ಮುಂದಿನ ದಿನಗಳಲ್ಲಿ ತಮ್ಮ ನ್ಯೂನತೆಯನ್ನು ಸರಿಪಡಿಸುವುದು ಜೈಸ್ವಾಲ್ಗೆ ದೊಡ್ಡ ಸವಾಲಾಗಿದೆ. ಭಾರತೀಯ ಕ್ರಿಕೆಟ್ ತಂಡವು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಸತತ 15 ಪಂದ್ಯಗಳಲ್ಲಿ ಟಾಸ್ ಸೋತ ವಿಶ್ವ ದಾಖಲೆ ನಿರ್ಮಿಸಿದೆ. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಶುಭಮನ್ ಗಿಲ್ ಎಲ್ಲ 5 ಪಂದ್ಯಗಳ ಟಾಸ್ ಅನ್ನು ಸೋಲುವ ಮೂಲಕ ಈ ವರ್ಷ ಟೀಂ ಇಂಡಿಯಾ 15 ಪಂದ್ಯದಲ್ಲಿ ಟಾಸ್ ಸೋತಿದೆ. ಇದಕ್ಕೂ ಮೊದಲು ವೆಸ್ಟ್ ಇಂಡೀಸ್ ಫೆಬ್ರವರಿ 2, 1999ರಿಂದ ಏಪ್ರಿಲ್ 21, 1999ರ ನಡುವೆ ಸತತ 12 ಪಂದ್ಯಗಳಲ್ಲಿ ಟಾಸ್ ಅನ್ನು ಸೋತಿತ್ತು. ಇದೀಗ 15 ಬಾರಿ ಟಾಸ್ ಅನ್ನು ಸೋಲೋದೊಂದಿಗೆ ಭಾರತ ಮೊದಲ ಸ್ಥಾನದಲ್ಲಿ ಇದೆ. ಇಂಗ್ಲೆಂಡ್ ಟೆಸ್ಟ್ ಸರಣಿಯಲ್ಲಿ ಮೂಲೆ ಗುಂಪಾಗಿರುವ ಟೀಂ ಇಂಡಿಯಾದ ಯುವ ಬ್ಯಾಟರ್ ಅಭಿಮನ್ಯು ಈಶ್ವರ್ ಅವರ ತಂದೆ ರಂಗನಾಥ್ ಈಶ್ವರನ್ BCCI ಮತ್ತು ಆಯ್ಕೆ ಸಮಿತಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆಟಗಾರರನ್ನ ಯಾವ ಪ್ರದರ್ಶನ ಮಾನದಂಡದಲ್ಲಿ ಆಯ್ಕೆ ಮಾಡ್ತಾರೆ ಎಂದು ನನಗೆ ಅರ್ಥವಾಗ್ತಾ ಇಲ್ಲ. ದೀರ್ಘ ಸ್ವರೂಪಕ್ಕೆ ತಂಡವನ್ನು ಆಯ್ಕೆ ಮಾಡುವಾಗ IPL ಪ್ರದರ್ಶನವನ್ನು ಲೆಕ್ಕಿಸಬಾರದು. ರಣಜಿ ಟ್ರೋಫಿ, ದುಲೀಪ್ ಟ್ರೋಫಿ ಮತ್ತು ಇರಾನಿ ಟ್ರೋಫಿ ಟೆಸ್ಟ್ ಆಯ್ಕೆಗೆ ಆಧಾರವಾಗಿರಬೇಕು ಅಂತ ಅವರು ಹೇಳಿದ್ದಾರೆ. ಟೀಂ ಇಂಡಿಯಾ ಹೆಡ್ ಕೋಚ್ ಗೌತಮ್ ಗಂಭೀರ್ ವಿರುದ್ಧ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಓವಲ್ ಪಿಚ್ ಸೀಮರ್ ಬೌಲರ್ಗಳಿಗೆ ತುಂಬಾ ಸಹಕಾರಿಯಾಗಿದ್ದು ಗೆಲ್ಲಲೇಬೇಕಾಗಿರುವ ಈ ಪಂದ್ಯಕ್ಕೆ ತಂಡದಿಂದ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಮತ್ತು ವೇಗಿ ಅರ್ಶ್ದೀಪ್ ಸಿಂಗ್ ಅವರನ್ನ ಕೈ ಬಿಟ್ಟಿರುವ ಹಿನ್ನೆಲೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಓವಲ್ ಟೆಸ್ಟ್ ಪಂದ್ಯದಲ್ಲಿ ಅಂಪೈರ್ ಕುಮಾರ್ ಧರ್ಮಸೇನ ಅವರ ವಿವಾದಾತ್ಮಕ LBW ನಿರ್ಧಾರ ಚರ್ಚೆಗೆ ಕಾರಣವಾಗಿದೆ. ಸಾಯಿ ಸುದರ್ಶನ್ ನಾಟ್ಔಟ್ ಎಂದು ತೀರ್ಪು ನೀಡುವಾಗ ಚೆಂಡು ಬ್ಯಾಟ್ಗೆ ಮೊದಲು ತಾಗಿರುವುದನ್ನು ಧರ್ಮಸೇನ ಅವರು ಇಂಗ್ಲೆಂಡ್ಗೆ ಸೂಚಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಇದರಿಂದ ಇಂಗ್ಲೆಂಡ್ ತಂಡ DRS ಬಳಸದೇ ಹೋಗಿದೆ. ಈ ಘಟನೆ ಟೀಂ ಇಂಡಿಯಾ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದ್ದು ICC ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಅವರು ಒತ್ತಾಯಿಸಿದ್ದಾರೆ. KL ರಾಹುಲ್ ಅವರನ್ನು ಟ್ರೇಡ್ ಮಾಡಿಕೊಳ್ಳಲು KKR ಫ್ರಾಂಚೈಸಿ ತೆರೆಮೆರೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದು ಡೆಲ್ಲಿ ಕ್ಯಾಪಿಟಲ್ಸ್ ಜೊತೆ ಮಾತುಕತೆಯನ್ನ ಸಹ ನಡೆಸಿದೆ ಅಂತ ಹೇಳಿ ವರದಿಯಾಗಿದೆ. ಈ ಮಾತುಕತೆ ಯಶಸ್ವಿಯಾದರೆ ಕನ್ನಡಿಗ KKR ತಂಡದ ಪಾಲಾಗ್ತಾರೆ. ಅಲ್ಲದೆ KL ರಾಹುಲ್ ಅವರಿಗೆ KKR ಬರೋಬ್ಬರಿ 25 ಕೋಟಿ ರೂಪಾಯಿ ಕೊಡೋಕು ಸಿದ್ಧವಿದೆ ಅಂತ ಹೇಳಿ ಮಾತು ಕೇಳಿ ಬರ್ತಾ ಇದೆ. ಹಲವು ತಿಂಗಳ ಬಳಿಕ ವಿಚ್ಛೇದನದ ಬಗ್ಗೆ ಚಹಲ್ ಮೌನ ಮುರಿದಿದ್ದಾರೆ. ಧನುಶ್ರೀ ವರ್ಮಾ ಅವರೊಂದಿಗಿನ ವಿಚ್ಛೇದನದ ಬಗ್ಗೆ ಮುಕ್ತವಾಗಿ ಮಾತನಾಡಿದ ಚಹಲ್, ನಾನು ವಿಚ್ಛೇದನ ವಿಷಯವನ್ನ ಎದುರಿಸುತ್ತಿರುವಾಗ ಜನರು ನನ್ನನ್ನು ಮೋಸಗಾರ ಎಂದು ಹಣೆಪಟ್ಟಿ ಕಟ್ಟಿದ್ರು. ನಾನು ಎಂದಿಗೂ ಮೋಸ ಮಾಡಿಲ್ಲ. ನನಗಿಂತ ಹೆಚ್ಚು ನಿಷ್ಠಾವಂತ ವ್ಯಕ್ತಿ ನಿಮಗೆ ಸಿಗೋದಿಲ್ಲ. ನನ್ನ ಪ್ರೀತಿಸುವವರಿಗಾಗಿ ನಾನು ನನ್ನ ಹೃದಯದಿಂದ ಯೋಚಿಸುತ್ತೇನೆ. ನಾನು ಎಂದಿಗೂ ವಿಚ್ಛೇದನ ಕೇಳಿಲ್ಲ, ಕೊಟ್ಟಿದ್ದೇನೆ. ನನಗೆ ಆತ್ಮಹತ್ಯೆಗೂ ಆ ಸಂದರ್ಭದಲ್ಲಿ ಆಲೋಚನೆಗಳು ಬಂದಿದ್ವು ಅಂತ ಅವರು ಹೇಳಿದ್ದಾರೆ. ಇವಿಷ್ಟು ಕ್ರಿಕೆಟ್ ಲೋಕದ ಸುದ್ದಿಗಳು. ನಮಸ್ಕಾರ.